ಹಾಯ್ ಫ್ರೆಂಡ್ಸ್, ವಿರುಚಿಗೆ ಸ್ವಾಗತ. ಇವತ್ತು ಟರ್ಮಿಕ್ ಮಾಡೋಣ ಅಂತಿದ್ದೀನಿ. ಸ್ವಲ್ಪ ಶೇಂಗಾ ಬೀಜನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ಜಾಸ್ತಿ ಸಿಪ್ಪೆ ಹೋಗೋದನ್ನ ಹುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಶೇಂಗಾ ಬೀಜ, ಹುರ್ಗಡ್ಲೆ, ಬೆಲ್ಲ, ಸ್ವಲ್ಪ ಯಾಲಕ್ಕಿ, ಕೊಬ್ಬರಿ ಇಷ್ಟು ತೊಗೊಳ್ಬೇಕು. ಇದನ್ನು ಮಾತ್ರ ಸ್ವಲ್ಪ ಸಿಪ್ಪೆ ಹೋಗೋವರೆಗೂ ಹುರ್ಕೊಬೇಕು. ಇಷ್ಟಾದರೆ ಸಾಕು, ಆಫ್ ಮಾಡಿಬಿಡೋಣ. ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆಯೋಣ. ನೋಡಿ, ಒಂದು ಕಪ್ ಹುರ್ಗಡ್ಲೆ ತೊಗೊಂಡು ಇದನ್ನು ನೈಸಾಗಿ ಹುರ್ಕೊಂಬರೋಣ. ಎಳ್ಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 2-3 ಸ್ಪೂನು. ಅದನ್ನು ಹುರ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋದು, ಜಾಸ್ತಿ ಏನು ಬೇಡ, ತುಂಬ ಕಲರ್ ಚೇಂಜ್ ಬೇಡ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋದು. ಆಮೇಲೆ ಬೆಲ್ಲದ ಪಾಕ ಎತ್ತಬೇಕು. ಪಾಕ ಅಂದರೆ ಬೆಲ್ಲ ಕರಗಿದ್ರೆ ಸಾಕು, ಪಾಕ ಏನು ಬೇಕಾಗಿಲ್ಲ. ಇದು ಬಿಸಿ ಆದರೆ ಸಾಕು. 2 ಏಲಕ್ಕಿ ಅರ್ಧ ರುಬ್ಬಿದ್ದೀನಿ. 2 ಏಲಕ್ಕಿಗೆ ನುಣ್ಣಗೆ ರುಬ್ಕೊಂಡ್ರೋಣ. ನೀರು ಇದು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಈಗ ಶೇಂಗಾ ಬೀಜ ಅದು ನೋಡಿ, ಇದು ಹಾಕಿದ್ದೀನಿ. ಇದು ತುಂಬ ನುಣ್ಣಗೆ ಬೇಡ, ತರ್ತರಿಯಾಗಿ ತೋರಿಸ್ತೀನಿ ಹೆಂಗೆ ಅಂತ. ಇದನ್ನು ರುಬ್ಕೊಂಬರೋಣ. ನೋಡಿ, ಇಷ್ಟು ಸಾಕು. ಇದನ್ನು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ನುಣ್ಣಗಾಗುತ್ತೆ, ಇನ್ನು ಸ್ವಲ್ಪ ತರ್ತರಿಯಾಗಿ ಇರಬೇಕು. ಈಗ ಬೆಲ್ಲದ ಪಕ್ಕ ತೆಗಿನ ಎಳ್ಳು ಕೊಬ್ಬರಿ ಹಾಕ್ಬೇಕು. ಈಗ ಇದಕ್ಕೆ ಎಳ್ಳು ಕೊಬ್ಬರಿ ನೋಡಿ, ಎಳ್ಳು ಹಾಕ್ತಾಯಿದ್ದೀನಿ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ಸಾಕು. ಈಗ ಬೆಲ್ಲದ ಪಾಕ ಮಾಡಿ ಒಂದು 150 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ನೀರು ಸಾಕಿಷ್ಟೇ, ನೀರು ಹಾಕಿ ಕಲಸೋಣ. ಕರಗಿದ್ರೆ ಸಾಕು ಬೆಲ್ಲ, ಪಾಕ ಏನು ಬೇಡ. ಬೆಲ್ಲಗ ಕರಗೈತೆ, ಸ್ವಲ್ಪ ತಣ್ಣಗಾದ್ರೆ, ಜಾಸ್ತಿ ತಣ್ಣಗೇನು ಬೇಡ, ಚೂರು ತಣ್ಣಗಾದ್ರೆ ಸಾಕು. ಉಂಡೆ ಕಟ್ಟಕ್ಕೋಸ್ಕರ ನೋಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಬರೋ ಥರ ಮಾಡ್ಕೊಳ್ಳೋಣ. ಈಸಿನೇ, ಏನು ಪಾಕ ಹತ್ತಿ ಮಾಡಬೇಕು ಆಮೇಲೆ ಏನಿಲ್ಲ, ಈಸಿನೇ, ಚೆನ್ನಾಗಿ ಟೇಸ್ಟಾಗೂ ಇರುತ್ತೆ. ಕೈಯಲ್ಲೇ ಕಲಿಸ್ಕೊಂಡು ಸ್ವಲ್ಪನೇ ಉಟ್ಕೊಂಡು ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಉಂಡೆ ಕಟ್ಕೊಬೋದು. ನಾನು ಇಷ್ಟು ಅಗಲ ಮಾಡ್ತೀನಿ. ಇಷ್ಟು ಅಗಲ ಮಾಡಿದೆ, ಸಾಫ್ಟಾಗೂ ಇರುತ್ತೆ, ಏನು ಗಟ್ಟಿ ಏನೂ ಆಗೋಲ್ಲ. ಒಂದಿನ ಎಲ್ಲ ಬಿಟ್ಟರೆ ಇಷ್ಟು ಉಂಡೆ ನೋಡಿ. ಶಿರಾ ತಂಬಿಟ್ಟು ರೆಡಿ ಆಯಿತು. ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡಿದೆ, ಅಷ್ಟೇ ಸಾಫ್ಟಾಗಿ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಇರುತ್ತೆ. ನೀವು 1-2 ದಿನ ಬೇಕಾದ್ರೆ ಇಟ್ಕೊಬೋದು, ಏನು ಅಷ್ಟೇ ಟೇಸ್ಟಾಗೂ ಇರುತ್ತೆ. ದೇವ್ರ ನೈವೇದ್ಯಕ್ಕೆ ಶಿವರಾತ್ರಿ ಅಲ್ವಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.